ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ನನ್ನ ಬ್ಲಾಗ್ ಬಂದು ಕುಕ್ಕಿಂಗ್ ಬ್ಲಾಗ್ ಆಗಿದೆ. ಸೊ ಇವತ್ತು ಒಂದು ಸೀಕ್ರೆಟ್ ರೆಸಿಪಿ ಅಂತಂದೇಳಿ ಹೇಳ್ಬೋದು, ಹಾಗೆ ಒಂದು ಮಳೆಗಾಲದ ರೆಸಿಪಿ ಅಂತಲೇ ಹೇಳ್ಬೋದು. ಈ ಬ್ಲಾಗಲ್ಲಿ ನಾನು ನಿಮಗೆ ಕೋಡ್ಬಳೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ನನಗೆ ಕಲಿಸ್ಕೊಟ್ಟಿದ್ದು ನನ್ನ ಅತ್ತೆ, ಅಂದರೆ ನಾವು ಅಪ್ಪಾಜಿಯ ಅಕ್ಕ. ಹಾಗೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್. ಕೋಡ್ಬಳೆ ಮಾಡ್ಕೊಳ್ಳೋದಕ್ಕೆ ಸಾಮಾನುಗಳನ್ನ ನೋಡ್ಕೊಂಬರೋಣ. ಮೊದಲು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಜೀರಿಗೆ, ಕಡಲೆ, ಹುರ್ಗಡ್ಲೆ, ಅಜ್ವಾನ್ ಹಾಗೂ ಕರಿಯಲು ಎಣ್ಣೆ, ಉಪ್ಪು, ಮೈದಾ ಹಾಗೂ ಅಕ್ಕಿ ಹಿಟ್ಟು. ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ, ಒಂದೊಂದಾಗಿ ತೋರಿಸ್ತೀನಿ. ಮೊದಲು ಮೆಣಸಿನಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋಣ. ಮೆಣಸಿನಕಾಯಿ ಚಟಪಟ ಅನ್ನೋ ತನಕ ಹುರ್ಕೊಳ್ಳೋಣ. ಫ್ಲೇಮ್ ಮೀಡಿಯಂ ಸೈಜಲ್ಲಿ ಇರಲಿ. ಸೊ ಇವಾಗ ಆಫ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇದರಲ್ಲಿ ನಾನು ಇವಾಗ ಈ ಲೋಟದಲ್ಲಿ 3 ಲೋಟ ಅಕ್ಕಿ ಹಿಟ್ಟು ಹಾಗೂ 1.5 ಲೋಟ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಹಾಗೆ ಅಜ್ವಾನ್ ತಗೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. 4 ಟೇಬಲ್ ಸ್ಪೂನ್ ಅಷ್ಟು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಕಾದಿರೋ ಎಣ್ಣೆನ ನಾವು ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟಿಗೆ ಆಡ್ ಮಾಡೋಣ. ಕೆಳಗೆ ಸೊ ಸ್ವಲ್ಪ ಲೈಟಾಗಿ ಆರಕ್ಕೆ ಬಿಟ್ಟು ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅಕ್ಕಿ ಹಿಟ್ಟು ಮೈದಾ ಹಿಟ್ಟುಗೆ ಎಣ್ಣೆ ಸೇರಿಸಿರೋದನ್ನ ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೀನಿ. ಈಗ ಒಂದು ಜಾರ್ಗೆ ಹುರಿದಿರೋ ಮೆಣಸಿನ್ಕಾಯಿ, ತೊಳೆದು ಕ್ಲೀನ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಹಾಗೂ ತುರಿದಿಟ್ಕೊಂಡಿರೋ ಹಸಿ ಕೊಬ್ಬರಿ, ಹಾಗೂ 1 ಸ್ಪೂನು ಜೀರಿಗೆ, ಹಾಗೂ ಇಲ್ಲಿ ನಾನು ಹುರ್ಗಡ್ಲೆ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಮುಟ್ಕೆ ಅಷ್ಟು, ಹಾಗೂ 1-2 ಸ್ಪೂನ್ ಅಷ್ಟು ದಪ್ಪ ಉಪ್ಪು ಹಾಕೊಂಡಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಖಾರನೂ ಅಷ್ಟೇ, ಮೆಣಸಿನ್ಕಾಯಿ ಎಷ್ಟು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಬೇಕು ಅಂದರೆ ಮತ್ತೆ ಸೇರಿಸ್ಕೋಬೋದು. ಒಂದಿಷ್ಟು ಕರ್ಬೇವನ್ನ ಆ್ಯಡ್ ಮಾಡ್ಕೊತ ನಾನಿವಾಗ ಮಿಕ್ಸಿಗೆ ಏನೇನು ಸಾಮಾನು ಹಾಕಿದ್ನಲ್ಲ ಅದನ್ನೆಲ್ಲ ರುಬ್ಕೊಂಡ್ ಬಂದಿದ್ದೀನಿ. ಸೊ ಕನ್ಸಿಸ್ಟೆನ್ಸಿ ಚಟ್ನಿ ಥರನೇ ಆಗಿದೆ. ಸೊ ಇದಕ್ಕೆ ಈಗ ಇಷ್ಟು ಸೋಡಾ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಒಂದು ಕಲಿಸ್ಕೊಳ್ಳೋಣ. ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಎಣ್ಣೆ ಅದನ್ನೆಲ್ಲ ಸೋಡಾ ಎಲ್ಲ ಹಾಕಿದೆ ಇದಕ್ಕೆ. ಈಗ ಇದಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಖಾರನ ಆ್ಯಡ್ ಮಾಡ್ತಾ ಇದ್ದೀನಿ. ಖಾರನ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಸೊ ಉಳಿದಿರೋ ಸ್ವಲ್ಪ ಖಾರನೂ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ.
ಸ್ವಲ್ಪ ಖಾರ ಕಡಿಮೆ ಇತ್ತು. ಇನ್ ಕೇಸ್ ನೀವೇನಾದರೂ ಹಸಿಮೆಣ್ಸಿಕಾಯಿ ತಿನ್ನೋದಿಲ್ಲ ಅಂತ ಅಂದರೆ ಒಣ ಖಾರನೂ ಕೂಡ ಹಾಕೋಬಹುದು. ಖಾರ ಪುಡಿನೂ ಕೂಡ ನೀವು ಹಸಿಮೆಣ್ಸಿಕಾಯಿ ಜಾಗದಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಸ್ಪೆಷಲಿ ಮಳೆಗಾಲದಲ್ಲಂತೂ ಸಂಜೆ ಸ್ನ್ಯಾಕ್ಸ್ ಥರ ಹೊರಗಡೆ ಪ್ಯಾಕೆಟ್ ಸ್ನ್ಯಾಕ್ಸ್ ತರೋದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಾದ್ಮೇಲೆ ಒಂದ್ಸಲ ಕಮೆಂಟ್ ಕೂಡ ಮಾಡಿ. ಸೊ ಫ್ರೆಂಡ್ಸ್, ಈ ಹಂತದಲ್ಲಿರುವಾಗ ಉಪ್ಪು ಖಾರ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ಸೊ ಹಾಗೆ ಆ್ಯಡ್ ಮಾಡ್ಕೋಬೋದು ಈ ಹಂತದಲ್ಲಿದ್ದಾಗ. ಮತ್ತೆ ಕಂಪ್ಲೀಟಾಗಿ ಕಲಸಾದ್ಮೇಲೆ ಮತ್ತೆ ಮಾಡೋದಕ್ಕಾಗಲ್ಲ, ಅದಕ್ಕೋಸ್ಕರ ಈಗ ಇದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇಷ್ಟು ಗಟ್ಟಿಯಾಗಿ ಬರಬೇಕು. ಚಪಾತಿ ಹಿಟ್ಟಿಗಿಂತ ಜಾಸ್ತಿ ಗಟ್ಟಿನೇ ಇರಬೇಕು. ಸ್ವಲ್ಪ ಟೇಸ್ಟ್ ಮಾಡ್ಕೊಳ್ಳಿ ಉಪ್ಪು ಖಾರ ಹೇಗಿದೆ ಅಂತ. ಸೊ ಇವಾಗ ಆಯಿತು. ಇದನ್ನೇನು ನೆನೆಲಿಕ್ಕೆ ಏನು ಬಿಡೋದೇನು ಬೇಡ, ಡೈರೆಕ್ಟಾಗಿ ಹೀಗೆ ಮಾಡಿದ್ರೆ ಆಯಿತು. ಸೊ ಆಯಿತು, ಎಣ್ಣೆನ ಇವಾಗ ಕಾಯಕ್ಕೆ ಇಡೋಣ. ಸೊ ಫ್ರೆಂಡ್ಸ್, ಏನು ಹಿಟ್ಟನ್ನ ಅದನ್ನು ಚೆನ್ನಾಗಿ ನಾದಿಟ್ಕೊಂಡಿದ್ದು ಅದರಲ್ಲಿ ಸ್ವಲ್ಪ ಸಪ್ರೇಟಾಗಿ ಹಿಟ್ಟು ತೊಗೊಂಡು ಮತ್ತೆ ಅದನ್ನು ಚೆನ್ನಾಗಿ ನಾದ್ಕೊಳ್ಳಿ. ಇನ್ನು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಸೊ ಈ ಹಿಟ್ಟನ್ನು ಇನ್ನೊಂದು ಕೈಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಇಷ್ಟು ಉಳ್ಳಿ ತಗೊಂಡು ಅದನ್ನ ಚೆನ್ನಾಗಿ ಈ ರೀತಿ ಉದ್ದಿದ್ರೆ ಉದ್ದ ಆಗುತ್ತೆ. ಅದನ್ನು ಈ ಶೇಪಿಗೆ ತಗೊಂಡು ಸೊ ಇಷ್ಟನ್ನು ಮಾಡಿಟ್ಕೋಬೇಕು. ಇದು ಒಂದು ಬ್ಯಾಚ್ ಆಗುವಷ್ಟು ಮಾಡಿಟ್ಕೊಳ್ಳಿ. ಇದನ್ನು ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಫ್ರೈ ಮಾಡಿ. ಸೊ ಚೆನ್ನಾಗಿ ಎಲ್ಲ ಮಾಡಿಟ್ಕೊಂಡಿದ್ದೀವಿ. ಈಗ ಕೋಡ್ಬಳೆನ ಇದನ್ನು ಒಂದೊಂದಾಗೆ ಕಾದಿರೋ ಎಣ್ಣೆಗೆ ಬಿಡೋಣ. ಸೊ ಫ್ರೆಂಡ್ಸ್, ಏನಿದು ಅಂಟ್ಕೊಂಡಿದೆ ಅಲ್ವಾ, ಅದು ಎಣ್ಣೆ ಕಾದಿ ಆದಮೇಲೆ ಬಿಡುತ್ತೆ ಚೆನ್ನಾಗಿ. ಸೊ ಡೋಂಟ್ ವರಿ, ಅಂದ್ಕೊಂಡಿದೆ ಅಂತ ಅಂದ್ಬಿಟ್ಟು ವರಿ ಮಾಡಬೇಡಿ. ಅದು ಎಣ್ಣೆ ಸುಳ್ತಾ ಇದೆ. ನೋಡಿ, ಅವಾಗೇನು ಕೋಡ್ಬಳೆ ಒಂದಕ್ಕೊಂದು ಅಂಟಿತ್ತಲ್ಲ, ಇವಾಗ ಎಲ್ಲ ಬಿಡಿ ಬಿಡಿ ಆಗಿದೆ. ಇದನ್ನ ಇನ್ನೊಂದು 2 ನಿಮಿಷ ಕರ್ಬಿಟ್ಟು ಬಾಂಡಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಎಣ್ಣೆನ ಸ್ವಲ್ಪ ಮೀಡಿಯಂ ಸೈಜಲ್ಲಿ ಇಟ್ಕೊಂಡೆ ಕರ್ಕೊಳ್ಳಿ. ನೋಡಿ, ಕೋಡ್ಬಳೆ ಚೆನ್ನಾಗಿ ಕರೆದಾದ್ಮೇಲೆ ಸೊ ಅವೇ ಮೇಲ್ಗಡೆ ತೇಲ್ ಬರುತ್ತೆ. ಸೊ ಆ ಟೈಮಲ್ಲಿ ನೀವು ಬಾಣಲಿಯಿಂದ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಫ್ರೆಂಡ್ಸ್, ನೋಡಿ ಇಲ್ಲಿ ನಾವು ತಗೊಂಡಿರೋ ಅಷ್ಟು ಕ್ವಾಂಟಿಟಿಗೆ ಸೊ 1 ಡೀಸು ಕಂಪ್ಲೀಟ್ ಆಗಿದೆ. ಹಾಗೆ ಇಲ್ಲೊಂದು ಸ್ವಲ್ಪ ಇದೆ. ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ. ಸೊ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ವಿಡಿಯೋಗೆ ಮಾಡಿಕೊಡಿ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ಧನ್ಯವಾದಗಳು. ಶುಭರಾತ್ರಿ.